ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಮಿಡ್ಲ್ ಕ್ಲಾಸ್ ಪೀಪಲ್ಗೆ ವಿಡಿಯೋ ಮಾಡ್ತಾ ಇದ್ದೀವಿ. ಬಹಳ ಜನ ನಮಗೆ ಹಾಫ್ ಸೈಟಲ್ಲಿ ಅಂದರೆ 20x30, 15x40 ಈ ಟೈಪಲ್ಲಿ ನಾವು ಮನೆ ಕಟ್ಟಬೇಕಂದ್ರೆ ಎಷ್ಟು ಖರ್ಚು ಬರುತ್ತೆ ಅಂತ ಮೆಸೇಜ್ ಮಾಡ್ತಾ ಇರ್ತಾರೆ. ಕಾಮೆಂಟ್ಸ್ ಅಲ್ಲಿ ಹೇಳ್ತಾ ಇರ್ತಾರೆ, ಸರ್ ಆ ಬಗ್ಗೆ ವಿಡಿಯೋ ಮಾಡಿ ಅಂತ. ಇವತ್ತು ನಾವು 20x30 ಆಗಲಿ 15x40 ಆಗಲಿ ಎಷ್ಟು ಖರ್ಚು ಬರುತ್ತೆ ಮನೆಗೆ, ಒಂದು ಚದರಕ್ಕಾಗ್ಲಿ ಟೋಟಲ್ ಅಮೌಂಟ್ ಆಗಲಿ ಅಂತ ಒಂದು ವಿಡಿಯೋ ಮಾಡ್ತಾ ಇದ್ದೀವಿ. ಈ ವಿಡಿಯೋದಲ್ಲಿ ಮಟೀರಿಯಲ್ ಕಾಸ್ಟ್ ಎಷ್ಟಾಗುತ್ತೆ, ಲೇಬರ್ ಕಾಸ್ಟ್ ಎಷ್ಟಾಗುತ್ತೆ, ಸೊ ನಿಮಗೆ ಸಿಮೆಂಟ್ ಎಷ್ಟು ಬೇಕಾಗುತ್ತೆ, ಸ್ಟೀಲ್ ಎಷ್ಟು ಬೇಕಾಗುತ್ತೆ, ನಿಮಗೆ ಬ್ರಿಕ್ಸ್ ಎಷ್ಟು ಬೇಕಾಗುತ್ತೆ, ಸೊ ಈಚ್ ಅಂಡ್ ಎವ್ರಿ ಮಟೀರಿಯಲ್ ಅಂದ್ರೆ ಟೋಟಲ್ ನಮಗೆ ಸ್ಟಾರ್ಟಿಂಗ್ ಇಂದ ಹಿಡಿದು ಫೌಂಡೇಶನ್ ಇಂದ ಟೋಟಲ್ ಕಂಪ್ಲೀಟ್ ಆಗೋ ತನಕ ಬಿಲ್ಡಿಂಗ್ ಗೃಹ ಪ್ರವೇಶ ತನಕನು ಏನೇನು ಖರ್ಚು ಬರುತ್ತೆ, ಎಷ್ಟೆಷ್ಟು ಮೆಟೀರಿಯಲ್ ಬೇಕಾಗುತ್ತೆ, ಸೊ ಡೀಟೇಲ್ ಆಗಿ ನಾವು ಈ ವಿಡಿಯೋದಲ್ಲಿ ಇವತ್ತು ಹೇಳ್ತೀವಿ. ಇದು ವಿಡಿಯೋ ನಾವು ಏನೀಗ ಮನೆ ಕಟ್ತಾ ಇರೋದು ತೋರಿಸ್ತಾ ಇದೀವಲ್ಲ, ಇದು ಫ್ರೇಮ್ ಸ್ಟ್ರಕ್ಚರ್ ಇರುತ್ತೆ. ಅಂದ್ರೆ ನಿಮಗೆ ಕಾಲಮು, ಬೀಮ್ಸ್, RCC, ಫೂಟಿಂಗು ಇದೆಲ್ಲ ಇರುತ್ತೆ. ಸೊ ಇನ್ನೊಂದು ಆಪ್ಷನ್ ಅಲ್ಲಿ ನೀವು ಲೋಡ್ ಬೇರಿಂಗು ಹೋಗಬಹುದು. ಸಿಂಗಲ್ ಫ್ಲೋರ್ ಮಾಡ್ತಾ ಇದ್ದೀರಾ, ಇಲ್ಲಾಂದ್ರೆ G+1 ಮಾಡ್ತಾ ಇದ್ದೀರಾ ಅಂದ್ರೆ ಲೋಡ್ ಬೇರಿಂಗು ನೀವು ಮಾಡ್ಕೋಬಹುದು. ಸೊ ಅದರೊಳಗೆ ನಿಮಗೆ ಏನಿರುತ್ತೆ, ಸ್ಟೋನ್ ಫೌಂಡೇಶನ್ ಇರುತ್ತೆ. ನೀವು ಆಮೇಲೆ ನೀವು ಐತಲ್ಲ ಬೀಮ್ ಹಾಕೊಂಡು ನೀವು ಐತಲ್ಲ ವಿತೌಟ್ ಕಾಲಮ್ ಗೋಡೆಯಿಂದ ಕಟ್ಕೊಂಡು ಮನೆ ಮಾಡ್ಕೋಬಹುದು. ಇದರೊಳಗೆ ನಾವು ಹೇಳ್ತಾ ಇರೋದು ನಿಮಗೆ ಫ್ರೇಮ್ ಸ್ಟ್ರಕ್ಚರ್ ಮನೆ, ಕಾಲಮ್, ಬೀಮ್ಸ್ ಎಲ್ಲ ಇರುತ್ತೆ ಇದರೊಳಗೆ. ಇದು ಎಷ್ಟು ಖರ್ಚು ಬರುತ್ತೆ ಅಂತ ನಾವು ಟೋಟಲ್ ಆಗಿ ನಿಮಗೆ ಹೇಳ್ತೀವಿ. ಸೊ ಈ ವಿಡಿಯೋದಲ್ಲಿ ನಿಮಗೆ ಏನೇನ್ ಚಾರ್ಜಸ್ ಇನ್ಕ್ಲೂಡ್ ಇರುತ್ತೆ, ಏನೇನ್ ಚಾರ್ಜಸ್ ಇನ್ಕ್ಲೂಡ್ ಇರಲ್ಲ ಅಂತ ಹೇಳ್ತೀವಿ. ಏನೇನ್ ಚಾರ್ಜಸ್ ಇನ್ಕ್ಲೂಡ್ ಇರುತ್ತೆ ಅಂದ್ರೆ ನಿಮಗೆ ಇದರೊಳಗೆ ಕನ್ಸ್ಟ್ರಕ್ಷನ್ ಚಾರ್ಜಸ್ ಇನ್ಕ್ಲೂಡ್ ಇರುತ್ತೆ, ಮಟೀರಿಯಲ್ ಕಾಂಟ್ರಾಕ್ಟ್ ಅಂದ್ರೆ ಮಟೀರಿಯಲ್ ಚಾರ್ಜಸ್ ಇನ್ಕ್ಲೂಡ್ ಇರುತ್ತೆ, ಲೇಬರ್ ಚಾರ್ಜಸ್ ಇನ್ಕ್ಲೂಡ್ ಇರುತ್ತೆ. ಇದರೊಳಗೆ ಏನೇನ್ ಇನ್ಕ್ಲೂಡ್ ಇರಲ್ಲ ಅಂದ್ರೆ ನಿಮಗೆ ಇಂಜಿನಿಯರ್ ಚಾರ್ಜಸ್ ಇನ್ಕ್ಲೂಡ್ ಇರೋದಿಲ್ಲ, ಪ್ಲಾನಿಂಗ್ ಚಾರ್ಜಸ್ ಇನ್ಕ್ಲೂಡ್ ಇರೋದಿಲ್ಲ, ಸೈಟ್ ಚಾರ್ಜಸ್ ಇನ್ಕ್ಲೂಡ್ ಇರೋದಿಲ್ಲ, ಆಮೇಲೆ ನಿಮಗೆ ಬೆಸ್ಕಾಂ ಚಾರ್ಜಸ್ ಇನ್ಕ್ಲೂಡ್ ಇರೋದಿಲ್ಲ, ಕರೆಂಟ್, ಪವರ್ ಸಪ್ಲೈ, ಮುನ್ಸಿಪಾಲಿಟಿ ಚಾರ್ಜಸ್, ಲೈಸೆನ್ಸಿಂಗ್ ಚಾರ್ಜಸ್, ಮಾಡ್ಯುಲರ್ ಕಿಚನ್ ಆಗಲಿ, ಇಂಟೀರಿಯರ್ ಡಿಸೈನ್ ಆಗಲಿ, POP ಆಗಲಿ, ಫರ್ನಿಚರ್ಸ್ ಆಗಲಿ, ಇಂಥವೆಲ್ಲ ನಿಮಗೆ ಏನೇನಿದೆ ಇದು ಎಲ್ಲ ಇನ್ಕ್ಲೂಡ್ ಇರೋದಿಲ್ಲ. ಓನ್ಲಿ ಇದರೊಳಗೆ ನಿಮಗೆ ಕನ್ಸ್ಟ್ರಕ್ಷನ್ ಬಗ್ಗೆ ಮಾತ್ರ ಡೀಟೇಲ್ ಆಗಿ ಹೇಳ್ತೀವಿ. ಮೊದಲನೇದಾಗಿ ಎಕ್ಸ್ಕವೇಷನ್ ಮಾಡಬೇಕು. ಎಕ್ಸ್ಕವೇಷನ್ ಅಲ್ಲಿ ಏನಂದ್ರೆ ಒಂದು ಥಂಬ್ ರೂಲ್ ಪ್ರಕಾರ ನಿಮಗೆ ಒಂದು 6 ಚದರಕ್ಕೆ ನಿಮಗೆ ಒಂದು 8 ರಿಂದ 9 ಗುಂಡಿ ಬರಬಹುದು ಆಸ್ ಪರ್ ದ ರಿಕ್ವೈರ್ಮೆಂಟ್. ಸೊ ನಿಮಗೆ ಒಂದು 9 ಗುಂಡಿ ಅಂತಾನು ನಾವು ಲೆಕ್ಕ ಮಾಡ್ತಾ ಇದ್ರೆ ಮಿನಿಮಮ್ ನಿಮಗೆ 6,000 ರೂಪಾಯಿ ತನಕ JCB ಇಂದ ಖರ್ಚು ಬರುತ್ತೆ. ಅದೇ ನೀವು ಮ್ಯಾನ್ಯುಯಲಿ ಮಾಡ್ತಾ ಇದ್ದೀರಂದ್ರೆ ಒಂದು 10,000 ರೂಪೀಸ್ ತನಕ ನಿಮಗೆ ಖರ್ಚು ಬರಬಹುದು. ಎಕ್ಸ್ಕವೇಷನ್ ಆದ್ಮೇಲೆ ಗುಂಡಿ ಒಳಗೆ ಬ್ಯಾಕ್ ಫಿಲ್ಲಿಂಗ್ ಮಾಡಬೇಕಾಗುತ್ತೆ. ಅದಾದ್ಮೇಲೆ ಫೌಂಡೇಶನ್ ಒಳಗೂ ಬ್ಯಾಕ್ ಫಿಲ್ಲಿಂಗ್ ಮಾಡಬೇಕಾಗುತ್ತೆ. ಇದೆಲ್ಲಾನು ಸೇರಿ ನಿಮಗೆ ಗುಂಡಿ ಒಳಗೆ ಆಮೇಲೆ ಬ್ಯಾಕ್ ಫಿಲ್ಲಿಂಗ್ ಫೌಂಡೇಶನ್ ಒಳಗೆ ಎಲ್ಲಾನು ಸೇರಿ ನಿಮಗೆ ಒಂದು 8,000 ರೂಪಾಯಿ ತನಕ ನಿಮಗೆ ಖರ್ಚು ಬರುತ್ತೆ JCB ಇಂದ. ಆಮೇಲೆ ನೀವೇನ್ ಮಾಡಬೇಕು, ಮ್ಯಾನ್ಯುಯಲಿ ಇದೆಲ್ಲ ಗ್ರೌಂಡ್ ಸಾಯಿಲ್ ಅನ್ನ ಸೆಟಲ್ಮೆಂಟ್ ಮಾಡಬೇಕಾಗುತ್ತೆ. ಇದ್ರದ್ದು ಟೋಟಲ್ ಎಕ್ಸ್ಕವೇಷನ್ ಮತ್ತೆ ಬ್ಯಾಕ್ ಫಿಲ್ಲಿಂಗ್ ನಿಮಗೆ ಕನ್ಸಿಡರ್ ಮಾಡಿದ್ರೆ ಒಂದು 15,000 ರೂಪಾಯಿ ತನಕ ನಿಮಗೆ ಎಕ್ಸ್ಕವೇಷನ್ ಮತ್ತೆ ಬ್ಯಾಕ್ ಫಿಲ್ಲಿಂಗ್ ಖರ್ಚು ಬರುತ್ತೆ. ಈಗ ಸಿಮೆಂಟ್ ಅನ್ನ ನೋಡೋಣ. ಸಿಮೆಂಟ್ ನಾವು PPC, OPC, PSC ಅಂತ 3 ಸಿಮೆಂಟ್ ಬರ್ತವೆ. ಸೊ ಡಿಪೆಂಡ್ ಅಪಾನ್ ದ ರಿಕ್ವೈರ್ಮೆಂಟ್ ನೀವು ಕಾಂಕ್ರೀಟ್ ಟೈಮಿಗೆ, ಬ್ರಿಕ್ ವರ್ಕಿಗೆ, ಆಮೇಲೆ ಪ್ಲಾಸ್ಟರಿಗೆ ಅದಕ್ಕೆ ತಕ್ಕಂತೆ ನೀವು ಸಿಮೆಂಟ್ ಯೂಸ್ ಮಾಡಬೇಕಾಗುತ್ತೆ. ಸೊ ಈಗ ಜನರಲಿ ನಾವು ಒಂದು ಕಾಂಕ್ರೀಟ್ ಸ್ಪೆಷಲ್ ಸಿಮೆಂಟ್ ಯೂಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. PPC ಸಿಮೆಂಟ್ ಅಂದ್ರೆ ಅರೌಂಡ್ ನಿಮಗೆ 2025 ಅಂದ್ರೆ 2025ರಲ್ಲಿ 600 ಸ್ಕ್ವೇರ್ ಫೀಟ್ ಮನೆಗೆ ಅಂದ್ರೆ 6 ಚದರ ಮನೆಗೆ ನಿಮಗೆ ಒಂದು 300 ಬ್ಯಾಗ್ ಸಿಮೆಂಟ್ ಬೇಕಾಗುತ್ತೆ. ಸೊ 300 ಬ್ಯಾಗ್ ಸಿಮೆಂಟಿಗೆ ಪರ್ ಬ್ಯಾಗ್ ನಾವು 380 ರೂಪಾಯಿ ಅಂತ ಕನ್ಸಿಡರ್ ಮಾಡಿದ್ರು 600 ಸ್ಕ್ವೇರ್ ಫೀಟ್ ಮನೆಗೆ 1,15,000 ರೂಪಾಯಿ ನಿಮಗೆ ಅಮೌಂಟ್ ಬೇಕಾಗುತ್ತೆ. ಈಗ ಬ್ರಿಕ್ಸ್ ಅನ್ನು ನೋಡೋಣ. ನಾವಿಲ್ಲಿ ಯೂಸ್ ಮಾಡ್ತಾ ಇರೋದು ಕ್ಲೈ ಬ್ರಿಕ್ಸ್ ಬಗ್ಗೆ ಹೇಳ್ತಾ ಇದೀವಿ. ಕ್ಲೈ ಬ್ರಿಕ್ಸ್ ಅಂದ್ರೆ ನಿಮಗೆ ಸೈಜು 9 ಇಂಚು, 4.5 ಇಂಚು, 3 ಇಂಚ್ ಇರುತ್ತೆ. ಇದು ಬಂದ್ರೆ ನಿಮಗೆ 6 ಚದರ ಮನೆಗೆ ನಿಮಗೆ ಮಿನಿಮಮ್ ಆಗಿ ಒಂದು 9 ರಿಂದ 10,000 ಬ್ರಿಕ್ ಬೇಕಾಗುತ್ತೆ. 10,000 ಬ್ರಿಕ್ ಅನ್ನ ನಾವು ಕನ್ಸಿಡರ್ ಮಾಡ್ಕೊಂಡು 10 ರೂಪಾಯಿ ಅಂತ ಚಾರ್ಜಸ್ ಕನ್ಸಿಡರ್ ಮಾಡಿದ್ರೆ ಕ್ವಾಲಿಟಿ ಬ್ರಿಕ್ಸ್ ಅನ್ನ ನಿಮಗೆ 7.5 ರೂಪಾಯಿಂದನೂ ಸ್ಟಾರ್ಟ್ ಇದಾವೆ, 13 ರೂಪಾಯಿ ತನಕನೂ ರೇಂಜ್ ಅಲ್ಲಿ ಸಿಗ್ತವೆ. ಒಂದು ಮೀಡಿಯಂ ರೇಂಜ್ ಅಲ್ಲಿ ನಿಮಗೆ ಒಂದು 10 ರೂಪಾಯಿ ಅಂತ ಕನ್ಸಿಡರ್ ಮಾಡಿದ್ರು ನಿಮಗೆ 10,000 ಬ್ರಿಕ್ಸ್ ಗೆ 1 ಲಕ್ಷ ರೂಪಾಯಿ ನಿಮಗೆ ಚಾರ್ಜಸ್ ಬೇಕಾಗುತ್ತೆ. ನೀವು ಇದೇ ಸಾಲಿಡ್ ಬ್ಲಾಕ್ಸ್ ಹೋಗ್ತಾ ಇದ್ದೀರಾ ಅಂತ ಹೇಳಿದ್ರು ಸಿಮೆಂಟ್ ಬ್ಲಾಕ್ಸ್ ಅನ್ನ, ಸೊ ಅದನ್ನು ನಿಮಗೆ ಒಂದು 10-15,000 ರೂಪಾಯಿ ಕಡಿಮೆ ಆಗಿ ಆಲ್ಮೋಸ್ಟ್ ಸಿಮಿಲರೇ ಆಗುತ್ತೆ. 1 ಲಕ್ಷ ರೂಪಾಯಿ ನಿಮಗೆ ಬ್ರಿಕ್ಸ್ ಅಲ್ಲಿಗೆ 1 ಲಕ್ಷ ರೂಪಾಯಿ ನಿಮಗೆ ಬ್ರಿಕ್ಸ್ ಗೆ ಯೂಸ್ ಮಾಡಬೇಕಾಗುತ್ತೆ. ಈಗ ಸ್ಟೀಲು TMT ಬಾರ್ ಬಗ್ಗೆ ನೋಡೋಣ. ಸ್ಟೀಲು TMT ಬಾರ್ಸ್ ಮಿನಿಮಮ್ 6 ಚದರಕ್ಕೆ 600 ಸ್ಕ್ವೇರ್ ಫೀಟ್ ಮನೆಗೆ ನಿಮಗೆ ಮಿನಿಮಮ್ 2 ಟನ್ ನಿಮಗೆ ಕಬ್ಬಣ ಬೇಕಾಗುತ್ತೆ. ಅಂದ್ರೆ 2,000 kg ಕಬ್ಬಣ ನೀವು ಯೂಸ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ 1 kgಗೆ ನಾವು ಪ್ರೈಮರಿ ಸ್ಟೀಲ್ ಅನ್ನ 70 ರೂಪಾಯಿ ಅಂತ ಕನ್ಸಿಡರ್ ಮಾಡಿದ್ರೆ ನಿಮಗೆ ಮಿನಿಮಮ್ ಒಂದು 1,40,000 ರೂಪಾಯಿ ನಿಮಗೆ ಕಬ್ಬಣಕ್ಕೆ ಇಲ್ಲಿ ಬೇಕಾಗುತ್ತೆ. ಸೊ ನೀವು ಸೆಕೆಂಡರಿ ಸ್ಟೀಲಿಗೆ ಹೋಗ್ತಾ ಇದ್ದೀರಾ ಅಂದ್ರೆ ಅದು ಕಡಿಮೆಯಲ್ಲಿ ಸಿಗುತ್ತೆ. ಆದರೆ ನೀವು ಪ್ರೈಮರಿ ಸ್ಟೀಲ್ ಅನ್ನೇ ಕನ್ಸಿಡರ್ ಮಾಡಿ ನಿಮ್ಮ ಮನೆಗೆ ಯೂಸ್ ಮಾಡಿ.
2025ರಲ್ಲಿ ಮರಳಾಗ್ಲಿ ಎಮ್ ಸ್ಯಾಂಡ್ ಆಗಲಿ ನೀವು ನಿಮ್ಮ ಮನೆಗೆ ಯೂಸ್ ಮಾಡಬೇಕಂದ್ರೆ ನೀವು ರಿವರ್ ಸ್ಯಾಂಡು ಅಂದರೆ ಹೊಳೆ ಮರಳು ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಅದಕ್ಕೆ 65 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಇಂದ ಸ್ಟಾರ್ಟ್ ಇದೆ. ಎಮ್ ಸ್ಯಾಂಡ್ ಅಂದ್ರೆ ನಿಮಗೆ ಒಂದು 50 ರೂಪಾಯಿ ರೇಂಜಿಗೆ ಒಂದು ಸ್ಕ್ವೇರ್ ಫೀಟಿಗೆ ಲೆಕ್ಕಕ್ಕೆ ಒಂದು CFT ಲೆಕ್ಕಕ್ಕೆ ಬೇಕಾಗುತ್ತೆ. ನಿಮ್ಮ ಮನೆಗೆ 6 ಚದರಕ್ಕೆ ನಿಮಗೆ ಮಿನಿಮಮ್ ಇಲ್ಲಿ ರಿವರ್ ಸ್ಯಾಂಡು ಒಂದು 2000 CFT ಅಂದ್ರೆ ನಿಮಗೆ 2000 ಕ್ಯೂಬಿಕ್ ಫೀಟ್ ನಿಮಗೆ ಎಮ್ ಸ್ಯಾಂಡ್ ಆಗಲಿ ರಿವರ್ ಸ್ಯಾಂಡ್ ಬೇಕಾಗುತ್ತೆ. ಸೊ ನಾವು ಅದಕ್ಕೆ 65 ರೂಪಾಯಿ ಪರ್ ಕ್ಯೂಬಿಕ್ ಫೀಟ್ ಲೆಕ್ಕ ಕನ್ಸಿಡರ್ ಮಾಡಿದ್ರೆ ಮಿನಿಮಮ್ 6 ಚದರ ಮನೆಗೆ ನಿಮಗೆ 1,30,30,000 ರೂಪಾಯಿ ನಿಮಗೆ ಇಲ್ಲಿ ಮರಳಿಗೆ ಅಮೌಂಟ್ ಸ್ಪೆಂಡ್ ಮಾಡಬೇಕಾಗುತ್ತೆ. ಸೊ ಈಗ ಅಗ್ರಿಗೇಟ್ ಬಗ್ಗೆ ನೋಡೋಣ. ಅಗ್ರಿಗೇಟ್ ಅಂದ್ರೆ ಜಲ್ಲಿ ಅಂತಾನು ಅಂತಾರೆ, ಕಡಿನೋ ಅಂತ ಹೇಳ್ತಾ ಇರ್ತಾರೆ. ಇದು 20 mm ಅಗ್ರಿಗೇಟ್. ನಾವು 40 mm ಯೂಸ್ ಮಾಡ್ತೀವಿ, 20 mm ಯೂಸ್ ಮಾಡ್ತೀವಿ. ನಾವು ಜನರಲ್ ಆಗಿ ಈಗ 20 mm ಅಂತ ಲೆಕ್ಕ ನಾವು ಕನ್ಸಿಡರ್ ಮಾಡ್ಕೊಂಡು ಮನೆಗೆ ಯೂಸ್ ಮಾಡ್ತಾ ಇದೀವಿ ಅಂದ್ರೆ 1 ಕ್ಯೂಬಿಕ್ ಫೀಟ್ ಗೆ ನಿಮಗೆ 40 ರೂಪೀಸ್ ಅಂತ ಕನ್ಸಿಡರ್ ಮಾಡಿದ್ರೆ 6 ಚದರ ಮನೆಗೆ ನಿಮಗೆ ಒಂದು 600 ಕ್ಯೂಬಿಕ್ ಫೀಟ್ ನಿಮಗೆ ಇಲ್ಲಿ ಅಗ್ರಿಗೇಟ್ ಬೇಕಾಗುತ್ತೆ. 1 ಕ್ಯೂಬಿಕ್ ಫೀಟ್ ಗೆ ನಾವು 40 ರೂಪಾಯಿ ಅಂತ ಕನ್ಸಿಡರ್ ಮಾಡಿದ್ರೆ ಅರೌಂಡ್ ನಿಮಗೆ 25,000 ರೂಪಾಯಿ ನಿಮಗೆ ಇಲ್ಲಿ ಜಲ್ಲಿ ಬೇಕಾಗುತ್ತೆ. ಈಗ ಪ್ಲಂಬಿಂಗ್ ಮಟೀರಿಯಲ್ ಬಗ್ಗೆ ನೋಡೋಣ. ಪ್ಲಂಬಿಂಗ್ ಮಟೀರಿಯಲ್ ನಮಗೆ 6 ಚದರ ಮನೆಗೆ ಮಿನಿಮಮ್ ಇಲ್ಲಿ CPVC ಪೈಪ್ಸ್ ಆಗಲಿ, ಸಿಂಟೆಕ್ಸ್ ಆಗಲಿ, ಟ್ಯಾಪ್ಸ್ ಆಗಲಿ, ನಿಮಗೆ SWR ಇದೆಲ್ಲ PVC ಪೈಪ್ಸ್ ಎಲ್ಲ ಯೂಸ್ ಮಾಡಬೇಕಂದ್ರೆ ಮಿನಿಮಮ್ ನೀವು ಒಂದು 45,000 ರೂಪಾಯಿಂದ 50,000 ರೂಪಾಯಿ ನೀವು ಇಲ್ಲಿ ಮಟೀರಿಯಲ್ಗೆ ಸ್ಪೆಂಡ್ ಮಾಡಬೇಕಾಗುತ್ತೆ. ಈಗ ಹೇಳಿರೋದು ಇದೆಲ್ಲ ಮಟೀರಿಯಲ್ ಚಾರ್ಜಸ್ ಹೇಳ್ತಾ ಇದ್ದೀನಿ. ಲೇಬರ್ ಚಾರ್ಜಸ್ ನಿಮಗೆ 1 by 1 ಮುಂದೆ ಹೇಳ್ತೀನಿ. ಫ್ರೆಂಡ್ಸ್, ಈಗ ಎಲೆಕ್ಟ್ರಿಕಲ್ ಮಟೀರಿಯಲ್ ಬಗ್ಗೆ ನೋಡೋಣ. ಸೊ 6 ಚದರ ಮನೆಗೆ ನಿಮಗೆ ಎಲೆಕ್ಟ್ರಿಕಲ್ ಐಟಮ್ ಅಲ್ಲಿ ನಿಮಗೆ ಏನೇನು ಬೇಕಾಗುತ್ತೆ ಅಂದ್ರೆ ಕಂಡ್ಯೂಟ್ಸ್ ಬೇಕಾಗುತ್ತೆ, ವಾಲ್ ಪೈಪ್ಸ್ ಬೇಕಾಗುತ್ತೆ, ನಿಮಗೆ RCC ಪೈಪ್ಸ್ ಬೇಕಾಗುತ್ತೆ, ಆಮೇಲೆ ಸ್ವಿಚಸ್ ಬೇಕಾಗುತ್ತೆ, ನಿಮಗೆ ವೈರಿಂಗ್ ಬೇಕಾಗುತ್ತೆ, ಅರ್ಥಿಂಗ್ ಮಾಡೋದಿರುತ್ತೆ. ಇದೆಲ್ಲ ನೀವು ಕನ್ಸಿಡರ್ ಮಾಡ್ತಾ ಇದ್ದೀರಂದ್ರೆ ಮಟೀರಿಯಲ್ಗೆ ಇಲ್ಲಿ 6 ಚದರಕ್ಕೆ ಅರೌಂಡ್ ಒಂದು 50,000 ರೂಪಾಯಿ ನಿಮಗೆ ಎಲೆಕ್ಟ್ರಿಕಲ್ ಐಟಮ್ ಇಂದು ಖರ್ಚು ಬರುತ್ತೆ. ಈಗ ನಿಮ್ಮ ಮನೆಗೆ 6 ಚದರ ಮನೆಗೆ ನೀವು ಟೈಲ್ಸ್ ಯೂಸ್ ಮಾಡ್ತಾ ಇದ್ದೀರಾ, ವಿಟ್ರಿಫೈಡ್ ಟೈಲ್ಸ್ 2x4 ಆಗಲಿ, 2x2 ಆಗಲಿ, 3x3 ಆಗಲಿ, ಇಂಥವೆಲ್ಲ ನೀವು ಯೂಸ್ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಮ ಮನೆಗೆ 6 ಚದರಕ್ಕೆ ಮಿನಿಮಮ್ ಇಲ್ಲಿ ಒಂದು 60,000 ರೂಪಾಯಿ ತನಕ ನಿಮಗೆ ಇಲ್ಲಿ ಟೈಲ್ಸ್ ಖರ್ಚು ಬರುತ್ತೆ. ಆಮೇಲೆ ನೀವು ಗ್ರಾನೈಟ್ ಯೂಸ್ ಮಾಡ್ತಾ ಇದೀವಿ ಶೆಲ್ಫಿಗೆ, ಕಿಚನ್ ಪ್ಲಾಟ್ಫಾರ್ಮಿಗೆ, ಆಮೇಲೆ ನಿಮಗೆ ಫ್ಲೋರಿಂಗಿಗೆ ಅಂದ್ರೆ ಮಿನಿಮಮ್ ನಿಮಗೆ ಇಲ್ಲಿ ಒಂದು 90,000 ರೂಪಾಯಿ ತನಕನೂ ಇಲ್ಲಿ ಗ್ರಾನೈಟ್ ಮತ್ತೆ ಟೈಲ್ಸ್ ಸೇರಿ ಖರ್ಚು ಬರಬಹುದು. ಈಗ 6 ಚದರ ಮನೆಗೆ ನಿಮಗೆ ಪೇಂಟ್ ಮಾಡಬೇಕಂದ್ರೆ ಅಂದ್ರೆ ಇಂಟರ್ನಲ್ ಬಂದು ನೀವು ವಾಲ್ ಕೇರ್ ಮಾಡ್ತೀರಾ 2 ಕೋಟು, ಆಮೇಲೆ ಪ್ರೈಮರ್ ಮಾಡ್ತೀರಾ 1 ಕೋಟು, ಆಮೇಲೆ 2 ಕೋಟ್ ಪೇಂಟ್ ಮಾಡ್ತಾ ಇದ್ದೀರಾ ಇಂಟರ್ನಲ್ ಏರಿಯಾಸ್ ಅಲ್ಲಿ. ಎಕ್ಸ್ಟರ್ನಲ್ ಹೊರಗಡೆ ಬಂದ್ರೆ ನೀವು 1 ಕೋಟ್ ಪ್ರೈಮರ್ 2 ಕೋಟು ಪೇಂಟ್ ಮಾಡ್ತಾ ಇದ್ದೀರಾ ಅಂದ್ರೆ ಮಿನಿಮಮ್ ಬಂದ್ರೆ ನಿಮಗೆ ಒಂದು 45,000 ರೂಪಾಯಿಂದ 50,000 ರೂಪಾಯಿ ತನಕ ನಿಮಗೆ ಇಲ್ಲಿ ಪೇಂಟ್ ಗೆ ಖರ್ಚು ಬರುತ್ತೆ. ಸೊ ಇದು ಮಟೀರಿಯಲ್ ಚಾರ್ಜಸ್ ಓನ್ಲಿ. ಲೇಬರ್ ಬಿಟ್ಟು ಹೇಳ್ತಾ ಇದ್ದೀನಿ, ಲೇಬರ್ ಇಂದ ನೆಕ್ಸ್ಟ್ ಆಡ್ ಮಾಡ್ತೀನಿ. ಈಗ ಇದ್ರೊಳಗೆ ಹೇಳಿರೋದು ಸಿಂಪಲ್ ಪೇಂಟ್ ಗೆ ಮಾತ್ರ. ನೀವು ಕ್ಲಾಡಿಂಗ್ಸ್, ಟೆಕ್ಸ್ಚರ್ಸ್, ವುಡನ್ ಪ್ಯಾಟರ್ನ್ ಇಂಥವೆಲ್ಲ ಮಾಡ್ತಾ ಇದ್ದೀರಿ ಅಂದ್ರೆ ಇನ್ನು ನಿಮಗೆ ಖರ್ಚು ಜಾಸ್ತಿ ಬರಬಹುದು. ಈಗ ಡೋರು ಮತ್ತೆ ಫ್ರೇಮ್ಸ್ ನೋಡೋಣ. ಅಂದ್ರೆ ನಿಮಗೆ ಮನೆಗೆ ಒಂದು 2 ಬೆಡ್ರೂಮ್ ಮಾಡ್ತಾ ಇದ್ದೀರಾ, ಮೇನ್ ಡೋರು, ಪೂಜಾ ಡೋರು ಇಂಥವೆಲ್ಲ ಮಾಡ್ತಾ ಇದ್ದೀರಾ ಅಂದ್ರೆ ಮೇನ್ ಡೋರಿಗೆ ಏನ್ ಮಾಡ್ತೀವಿ ನಾವು ಜನರಲ್ ಆಗಿ 6x4 ಥಿಕ್ನೆಸ್ ಇಂದು ನಾವು 6 ಇಂಚು ಥಿಕ್ನೆಸ್, 6 ಮತ್ತೆ 4 ಇಂಚು ಥಿಕ್ನೆಸ್ ಇಂದು ನಾವೇನ್ ಮಾಡ್ತೀವಿ ಮೇನ್ ಫ್ರೇಮ್ ಮಾಡ್ತೀವಿ, ಮತ್ತೆ 2 ಇಂಚಿಂದು ಡೋರ್ ಮಾಡಿಸ್ತೀವಿ ಸಾಗವಾನಿಂದು, ತೇಗದ ಮರದ್ದು. ಇನ್ನೊಂದು ಆಪ್ಷನ್ ಅಲ್ಲಿ ನೀವು ಏನ್ ಮಾಡ್ತಾ ಇದ್ದೀರಾ ಪೂಜಕ್ಕೂ ತೇಗದ ಮರದು ಅದೇ ಸಾಗವಾನಿಂದು ನೀವು ಇದೆಲ್ಲ ಡೋರು ಮತ್ತೆ ಫ್ರೇಮ್ ಮಾಡಿಸ್ತೀರಾ. ಬೆಡ್ರೂಮಿಗೆ ರೆಡಿಮೇಡ್ ಬಂದಿದ್ದಾವೆ, ನೀವುಡ್ ಫ್ರೇಮನ್ನು ಹಾಕಿಸ್ಬಹುದು. ಸೊ ಇದೆಲ್ಲ ನಾವು ಕನ್ಸಿಡರ್ ಮಾಡಿದ್ರೆ ಡೋರು ಮತ್ತೆ ಫ್ರೇಮ್ಸಿಗೆ ಅರೌಂಡ್ 60,000 ರೂಪಾಯಿ ತನಕ ನಿಮಗೆ ಇಲ್ಲಿ ಖರ್ಚು ಬರುತ್ತೆ. ವಿಂಡೋಸ್ ನೆಕ್ಸ್ಟ್ ಹೇಳ್ತೀವಿ. ಈಗ ಡೋರ್ ಬಗ್ಗೆ ನೋಡಿದ್ರಿ, ಈಗ ವಿಂಡೋಸ್ ಬಗ್ಗೆ ನೋಡೋಣ. ವಿಂಡೋಸ್ ನೀವು ಇಲ್ಲಿ 3 ಆಪ್ಷನ್ ಇದಾವೆ. ಒಂದು ನೀವು ವುಡ್ ವಿಂಡೋಸ್ ಮಾಡಬಹುದು, ಇನ್ನೊಂದು ಆಪ್ಷನ್ ಅಲ್ಲಿ ನೀವು UPVC ವಿಂಡೋಸ್ ಮಾಡಬಹುದು, ಥರ್ಡ್ ಆಪ್ಷನ್ ಅಲ್ಲಿ ನಿಮಗೆ ಅಲ್ಯೂಮಿನಿಯಂ ವಿಂಡೋಸ್ ಮಾಡಬಹುದು. ನೀವು ಈಗ ಅಲ್ಯೂಮಿನಿಯಂ ವಿಂಡೋಸ್ ಬಜೆಟ್ ಅಲ್ಲಿ ಹೋಗ್ತಾ ಇದ್ದೀರಂದ್ರೆ ಒಂದು 35,000 ರೂಪಾಯಿಂದ 40,000 ರೂಪಾಯಿ ಒಳಗೆ ನಿಮಗೆ 3 ಟ್ರ್ಯಾಕ್ ಅನ್ನ ನೀವು ಯೂಸ್ ಮಾಡಬಹುದು ಅಲ್ಯೂಮಿನಿಯಂ ವಿಂಡೋಸ್. ನೀವು UPVC ಹೋಗ್ತಾ ಇದ್ದೀರಾ ಅಂದ್ರೆ ಒಂದು 55,000 ರೂಪಾಯಿ ತನಕ ನಿಮಗೆ UPVC ವಿಂಡೋಸ್ ಬರುತ್ತೆ, 2.5 ಟ್ರ್ಯಾಕ್ ತನಕ ನಿಮಗೆ. ಸೊ ಇದು ಕ್ವಾಲಿಟಿ ಇರುತ್ತೆ. ಆಮೇಲೆ ಇನ್ನೊಂದು ಆಪ್ಷನ್ ಅಲ್ಲಿ ನಿಮಗೆ ವಿಂಡೋಸ್ ವುಡ್ ವಿಂಡೋಸ್ ಮಾಡಬಹುದು. ಇದು ನಿಮಗೆ ಒಂದು 65,000 ರೂಪಾಯಿ ತನಕ ನಿಮಗೆ ಇಲ್ಲಿ ವುಡ್ ವಿಂಡೋಸ್ಗೆ ಖರ್ಚು ಬರಬಹುದು. ನೀವು ಇದು 3 ಹೇಳಿದೀವಿ, ನಿಮಗೆ ಯಾವುದು ಬೆಟರ್ ಅನಿಸುತ್ತೆ ನಿಮ್ಮ ಬಜೆಟ್ ಪ್ರಕಾರ ನೀವು ಐತಲ್ಲ ನಿಮ್ಮ ಮನೆಗೆ ವಿಂಡೋಸ್ ಅನ್ನ ನೀವು ಹಾಕೋಬಹುದು. ಇಲ್ಲಿ ತನಕ ಏನೇನು ನೋಡಿದಿರಲ್ಲ ಎಲ್ಲ ಮಟೀರಿಯಲ್ ಬಗ್ಗೆ ಚಾರ್ಜಸ್ ಹೇಳಿದೀನಿ, ಏನೇನು ಯೂಸ್ ಆಗುತ್ತೆ, ಏನೇನು ಮಟೀರಿಯಲ್ ಎಷ್ಟೆಷ್ಟು ಬೇಕಾಗುತ್ತೆ ಅಂತ ನಾವು ಡೀಟೇಲ್ ಆಗಿ ಹೇಳಿದೀವಿ. ಈಗ ಲೇಬರ್ ಬಗ್ಗೆ ಹೇಳ್ತೀವಿ. ಸಿವಿಲ್ ಆಗಲಿ, ಟೈಲ್ಸ್ ಆಗಲಿ, ಪೇಂಟ್ ಆಗಲಿ, ಎಲೆಕ್ಟ್ರಿಕಲ್ ಆಗಲಿ, ಇದೆಲ್ಲ ಲೇಬರ್ ಚಾರ್ಜಸ್ ಎಷ್ಟಾಗುತ್ತೆ ಅಂತ. ಈಗ ಮೊದಲನೇದಾಗಿ ನಾವು ಏನ್ ಮಾಡೋಣ ಅಂದ್ರೆ ಸಿವಿಲ್ ಕಾಂಟ್ರಾಕ್ಟರ್ ಅಂದ್ರೆ ಈಗ ಲೇಬರ್ ನಾವು ಏನ್ ಕೊಡ್ತಾ ಇದೀವಲ್ಲ ಲೇಬರ್ ಕಾಂಟ್ರಾಕ್ಟ್, ಅವರು ಎಷ್ಟು ತಗೊಂತಾ ಇದ್ದಾರೆ ಚದರಕ್ಕೆ 2025ರಲ್ಲಿ ಅಂದ್ರೆ
ಒಂದು ಮಿನಿಮಮ್ ಒಳ್ಳೆ ಕೆಲಸ ಮಾಡೋರು 35,000 ರೂಪಾಯಿ ತನಕನೂ ತಗೊತಾ ಇದ್ದಾರೆ. ನೀವು ತೋಲ ನೋಡ್ತೀವಿ, ಲೆವೆಲ್ ನೋಡ್ತೀವಿ, ವರ್ಕ್ ಕ್ವಾಲಿಟಿ ತಗೊಂತೀವಿ ಅಂದ್ರೆ 35,000 ರೂಪಾಯಿ ತನಕ ತಗೊಂತಾರೆ. ಸೊ ನೀವು ಲೋಕಲ್ ಲೇಬರಿಗೆ ಇಂಥವ್ರಿಗೆ ಕೊಡ್ತಾ ಇದ್ದೀರಿ ಅಂದ್ರೆ 30 ತಗೊಂತಾ ಇದ್ದಾರೆ, 28 ತಗೊಂತಾ ಇದ್ದಾರೆ. ಆದ್ರೆ ನೀವು ಕ್ವಾಲಿಟಿ ವರ್ಕ್ ಅನ್ನ ಅವರಿಗೆ ಕೇಳೋ ಹಾಗೆ ಇಲ್ಲ. ಸೊ ಹಾಗಾಗಿ ನಿಮ್ಮ ಮನೆಗೆ ಒಂದು ಟೈಮ್ ನೀವು ಇನ್ವೆಸ್ಟ್ ಮಾಡ್ತಾ ಇರ್ತೀರಾ, ಲೈಫ್ ಟೈಮ್ ಅರ್ನಿಂಗ್ ಮಾಡಿರೋದು ಮನೆಯನ್ನ ಸುರಿತಾ ಇದ್ದೀರಾ ಅಂದ್ರೆ ಒಳ್ಳೆ ವರ್ಕರ್ಸ್, ಒಳ್ಳೆ ಕ್ವಾಲಿಟಿ ಲೇಬರ್ ಕಾಂಟ್ರಾಕ್ಟಿಗೆ ನೀವು ಕೊಡಿ. ಆಮೇಲೆ ಟೆಕ್ನಿಕಲ್ಲು, ಇಂಜಿನಿಯರಿಂಗು, ಸೂಪರ್ವಿಷನಿಗಾಗಲಿ, ಪ್ಲಾನಿಂಗ್ ಡಿಸೈನಿಂಗ್ ಆಗಲಿ ತಗೊಂಡೇ ಮಾಡಿ. ಸೊ ಮನೆ ನಿಮ್ಮ ಆಯ್ತಲ್ಲ ಲೈಫ್ ಜಾಸ್ತಿ ಆಗುತ್ತೆ, ಬಾಳಿಕೆ ಜಾಸ್ತಿ ಇರುತ್ತೆ. ಹಾಗಾಗಿ ನಾವು ಈಗ ಸಿವಿಲ್ ಲೇಬರ್ ಕಾಂಟ್ರಾಕ್ಟಿಗೆ ಮಿನಿಮಮ್ 35,000 ರೂಪಾಯಿ ಇಲ್ಲಿ ಚದರ ಕೊಡ್ತಾ ಇದ್ದೀವಿ. ಸೊ ಇದ್ರೊಳಗೆ ಏನೇನು ಇರುತ್ತೆ ಅಂದ್ರೆ ಕಂಪ್ಲೀಟ್ ಸಿವಿಲ್ ವರ್ಕ್ ಏನೇನು ಇರುತ್ತೆ ಅದೆಲ್ಲ ಇರುತ್ತೆ. ಇನ್ನು ಎಕ್ಸ್ಟ್ರಾ ಏನೇನು ತಗೊಂತಾರೆ ಅಂದ್ರೆ ಈಗ ಎಲಿವೇಶನ್, ಜಾಸ್ತಿ ಎಲಿವೇಶನ್ ಇದ್ರೆ ಅದು ಎಕ್ಸ್ಟ್ರಾ ತಗೊಂತಾರೆ. ಸಮ್ ಟ್ಯಾಂಕು, ಬೌಂಡ್ರಿ ವಾಲು ಇಂಥವೆಲ್ಲ ಏನಾರ ಎಕ್ಸ್ಟ್ರಾ ಇದ್ರೆ ಅದು ಎಲ್ಲ ಎಕ್ಸ್ಟ್ರಾ ತಗೊಂತಾರೆ. ಸೊ ಇಲ್ಲಿ 35,000 ರೂಪಾಯಿ ಈಗ ನಾವು ಕನ್ಸಿಡರ್ ಮಾಡಿ ನಿಮ್ಮ 6 ಚದರ ಮನೆಗಂದ್ರೆ 2,10,000 ರೂಪಾಯಿ ಇಲ್ಲಿ ಚಾರ್ಜಸ್ ಆಗುತ್ತೆ. ಸೊ ಈಗ ಪ್ಲಂಬಿಂಗ್ ಚಾರ್ಜಸ್ ಬಗ್ಗೆ ನೋಡೋಣ. ಪ್ಲಂಬಿಂಗು ಈಗ ನಾವು ಏನೇನು ಮಾಡ್ತಾ ಇದೀವಿ ಅಂದ್ರೆ ಸ್ಕ್ವೇರ್ ಫೀಟು ಲೆಕ್ಕ ಕೊಡ್ತಾ ಇದ್ದೀವಿ, ಟಾಯ್ಲೆಟ್ ಪರ್ ಟಾಯ್ಲೆಟ್ ಲೆಕ್ಕನೂ ಕೊಡ್ತಾ ಇದ್ದೀವಿ. ಈಗ 6 ಚದರ ಮನೆಗೆ ಒಂದು ಜನರಲ್ ಟಾಯ್ಲೆಟ್ ಯೂಸ್ ಮಾಡ್ಕೊತಾ ಇದ್ದೀವಿ, ಒಂದು ಅಟ್ಯಾಚ್ ಟಾಯ್ಲೆಟ್ ಯೂಸ್ ಮಾಡ್ತಾ ಇದ್ದೀವಿ ಅಂದ್ರೆ 2 ಟಾಯ್ಲೆಟ್ ಆಗಿದೆ. ಸೊ 2 ಟಾಯ್ಲೆಟಿಗೆ, ಒಂದು ಟಾಯ್ಲೆಟಿಗೆ ನಿಮಗೆ 10,000 ರೂಪಾಯಿ ಅಂತ ಕನ್ಸಿಡರ್ ಮಾಡಿದ್ರೆ 2 ಟಾಯ್ಲೆಟಿಗೆ ಇಲ್ಲಿ ನೀವು 20,000 ರೂಪಾಯಿ ಅಂತ ನೀವು ಕನ್ಸಿಡರ್ ಮಾಡಿಕೊಂಡು ನಿಮ್ಮ ಮನೆಯನ್ನ ಪ್ಲಂಬಿಂಗ್ ವರ್ಕಿಗೆ ಕೊಡಬಹುದು. ಸೊ ಈಗ ಎಲೆಕ್ಟ್ರಿಕಲ್ ಲೇಬರ್ ಕಾಸ್ಟ್ ಬಗ್ಗೆ ನೋಡೋಣ. ಈಗ ಎಲೆಕ್ಟ್ರಿಕಲ್ ಲೇಬರ್ ಕಾಸ್ಟ್ ಪರ್ ಸ್ಕ್ವೇರ್ ಫೀಟು ನಾವು 3,000 ರೂಪಾಯಿಂದ 3,500 ರೂಪಾಯಿ ತನಕ ಕೊಡ್ತಾ ಇದ್ದೀವಿ. ಈಗ ನಾವು ಮಿನಿಮಮ್ ಇಲ್ಲಿ 3,000 ರೂಪಾಯಿ ಒಂದು ಸ್ಕ್ವೇರ್ ಫೀಟಿಗೆ ಕೊಡ್ತಾ ಇದ್ದೀವಿ ಅಂದ್ರೆ ಸೊ ಇಲ್ಲಿ 6 ಚದರಕ್ಕೆ 600 ಸ್ಕ್ವೇರ್ ಫೀಟ್ ಆಗಿದೆ. ಅದಕ್ಕೆ ಕನ್ಸಿಡರ್ ಮಾಡಿದ್ರೆ ಒಂದು 18,000 ರೂಪಾಯಿ ನಿಮಗೆ ಇಲ್ಲಿ ಎಲೆಕ್ಟ್ರಿಕಲ್ಲು ಲೇಬರ್ ಕಾಸ್ಟ್ ಆಗುತ್ತೆ. ಇದರೊಳಗೆ ನೀವು POP ಆಮೇಲೆ ಎಕ್ಸ್ಟ್ರಾ ಏನಾರ ಮತ್ತೆ ಪ್ಯಾಕೆಟ್ಸ್ ಆಗಲಿ ಮತ್ತೆ ಹೊರಗಡೆದು ಏನಾರ ಎಲಿವೇಶನ್ ಡಿಸೈನ್ಸು ಇಂಥವೆಲ್ಲ, ಬೌಂಡ್ರಿ ವಾಲ್ ಡಿಸೈನ್ಸ್ ಇಂಥವೆಲ್ಲ ಮಾಡ್ಕೊತಾ ಇದ್ದೀರಂದ್ರೆ ಮತ್ತೆ ಅವ್ರು ಎಕ್ಸ್ಟ್ರಾ ಚಾರ್ಜಸ್ ಕೇಳ್ತಾರೆ. ಸೊ ಇದು ಒಂದು ಜನರಲಿ ರೆಗ್ಯುಲರ್ ವರ್ಕಿಗೆ 3,000 ರೂಪಾಯಿ ನಾವು ಒಂದು ಸ್ಕ್ವೇರ್ ಫೀಟ್ ಲೆಕ್ಕಕ್ಕೆ ಕೊಡ್ತಾ ಇದ್ದೀವಿ. ಸೊ ಎಲೆಕ್ಟ್ರಿಕಲ್ಗೆ ಇಲ್ಲಿ 6 ಚದರಕ್ಕೆ 18,000 ರೂಪಾಯಿ ಆಗುತ್ತೆ. ಈಗ ಟೈಲ್ಸು ಮತ್ತೆ ಗ್ರಾನೈಟ್ ಲೇಬರ್ ಕಾಸ್ಟ್ ಬಗ್ಗೆ ನೋಡೋಣ. ಸೊ ನಾವು ಫ್ಲೋರಿಂಗಿಗೆ 2x4 ವಿಟ್ರಿಫೈಡ್ ಟೈಲ್ಸ್ ಹಾಕ್ತಾ ಇದ್ದೀವಿ. ಕಿಚನ್ ಪ್ಲಾಟ್ಫಾರ್ಮು ಮತ್ತೆ ಕಿಚನ್ ಅಲ್ಲಿ ಶೆಲ್ಫ್ ಎಲ್ಲ ಯೂಸ್ ಮಾಡ್ತಾ ಇದ್ದೀವಿ. ಪ್ಲಾಟ್ಫಾರ್ಮ್ ಗ್ರಾನೈಟ್ ಯೂಸ್ ಮಾಡ್ತಾ ಇದ್ದೀವಿ ಅಂದ್ರೆ ಸೊ ಅರೌಂಡ್ ನಿಮಗೆ ಒಂದು 35,000 ರೂಪಾಯಿಂದ 40,000 ರೂಪಾಯಿ ತನಕ ನಿಮಗೆ ಇಲ್ಲಿ ಟೈಲ್ಸ್ ಮತ್ತೆ ಗ್ರಾನೈಟ್ ಲೇಬರಿಗೆ ಕಾಸ್ಟ್ ಬರ್ಬೋದು. ನೀವು ಎಲ್ಲ ಕಡೆನೂ ಗ್ರಾನೈಟೇ ಯೂಸ್ ಮಾಡ್ತಾ ಇದ್ದೀರ ಅಂದ್ರೆ ನಿಮಗೆ ಮೋರ್ ದೆನ್ 60,000 ತನಕ ನಿಮಗೆ ಇಲ್ಲಿ ಗ್ರಾನೈಟ್ ಅಂದ್ರೆ ಗ್ರಾನೈಟ್ ಲೇಬರ್ ಕಾಸ್ಟ್ ಆಗ್ಬಹುದು. ಈಗ ಪೇಂಟ್ ಲೇಬರ್ ಕಾಸ್ಟ್ ಬಗ್ಗೆ ನೋಡೋಣ. 6 ಚದರ ಮನೆಗೆ 2025ರಲ್ಲಿ ಎಷ್ಟು ಖರ್ಚು ಬರುತ್ತೆ ಅಂತ. 6 ಚದರಕ್ಕಂದ್ರೆ ಮಿನಿಮಮ್ ಇಲ್ಲಿ ಲೇಬರು ಪೇಂಟ್ ಲೇಬರ್ ಕಾಸ್ಟ್ 4,500 ರೂಪಾಯಿಂದ 5,000 ರೂಪಾಯಿ ತನಕ ಒಳ್ಳೆ ಪೇಂಟ್ ಕೆಲಸ ಮಾಡೋರು ತಗೊಂತಾ ಇದ್ದಾರೆ. ಇದರೊಳಗೆ ಅಂದ್ರೆ ನಿಮಗೆ 2 ಕೋಟ್ ವಾಲ್ ಪುಟ್ಟಿ, 1 ಕೋಟ್ ಪ್ರೈಮರು, 2 ಕೋಟ್ ಪೇಂಟ್, ಆಮೇಲೆ ಔಟ್ ಸೈಡ್ ಬಂದ್ರೆ ನೀವು 1 ಕೋಟ್ ಪ್ರೈಮರು, 2 ಕೋಟ್ ಪೇಂಟ್ ಮಾಡಕ್ಕೆ 4,500 ರೂಪಾಯಿಂದ 5,000 ರೂಪಾಯಿ ತನಕ 1 ಚದರಕ್ಕೆ ತಗೊಂತಾ ಇದ್ದಾರೆ. ಇದರೊಳಗೆ ನಾರ್ಮಲ್ ಪೇಂಟಿಂಗ್ ಕಂಡೀಷನ್ ಹೇಳ್ತಾ ಇರೋದು. ನೀವು ಎಕ್ಸ್ಟ್ರಾ ರಾಯಲ್ ಪ್ಲೇ, ಕ್ಲಾಡಿಂಗ್ಸು, ಟೆಕ್ಸ್ಚರ್ ಡಿಸೈನ್ಸು, ವುಡನ್ ಪ್ಯಾಟರ್ನ್ಸ್ ಇಂಥವೆಲ್ಲ ಮಾಡ್ತಾ ಇದ್ದೀರಂದ್ರೆ ಮತ್ತೆ ನಿಮಗೆ ಕಾಸ್ಟ್ ಇನ್ನೂ ಜಾಸ್ತಿ ಆಗುತ್ತೆ. ಇಲ್ಲಿ ನಿಮಗೆ 6 ಚದರ ಮನೆಗೆ ನಾವು 5,000 ರೂಪಾಯಿ ಅಂತ ಕನ್ಸಿಡರ್ ಮಾಡಿದ್ರೆ 30,000 ರೂಪಾಯಿ ನಿಮಗೆ ಇಲ್ಲಿ ಪೇಂಟ್ ಲೇಬರ್ ಕಾಸ್ಟ್ ಆಗುತ್ತೆ. ಮನೆಗೆ ಕಂಪ್ಲೀಟ್ ಆದ್ಮೇಲೆ ಇದೆಲ್ಲವೂ ನೀವು ಗೇಟ್ ಮಾಡಬೇಕಾಗುತ್ತೆ, ಸ್ಟೇರ್ ಕೇಸಿಗೆ ರೇಲಿಂಗ್ಸ್ ಮಾಡಬೇಕಾಗುತ್ತೆ, ಆಮೇಲೆ ನಿಮಗೆ ಸಮ್ ಟ್ಯಾಂಕಿಗೆ ಕವರ್ ಹಾಕಿಸ್ಬೇಕಾಗುತ್ತೆ, ವಿಂಡೋಸ್ಗೆ ಗ್ರಿಲ್ ಹಾಕಿಸ್ಬೇಕಾಗುತ್ತೆ. ಇದು ಎಲ್ಲ ನೀವು ಐತಲ್ಲ MS ಯೂಸ್ ಮಾಡಬಹುದು. ಆಮೇಲೆ ನೀವು ಸ್ಟೇನ್ಲೆಸ್ ಸ್ಟೀಲ್ ಅನ್ನು ಯೂಸ್ ಮಾಡಬಹುದು. ಈಗ ಬಜೆಟ್ ಅಲ್ಲಿ ಹೋಗ್ತಾ ಇದ್ದೀರಂದ್ರೆ ನೀವು MSಗೆ ಹೋಗಬಹುದು. ಸೊ MS ಈಗ ಸ್ಟೀಲ್ ರಾಡಿಗೆ ಇಲ್ಲಿ ನಿಮಗೆ ಒಂದು 300 kg ತನಕ ನಾವು ಕನ್ಸಿಡರ್ ಮಾಡಿದ್ರೆ ನಿಮಗೆ ಇಲ್ಲಿ 30,000 ರೂಪಾಯಿ ತನಕ ಇಲ್ಲಿ ನಿಮಗೆ ಕಬ್ಬಣಕ್ಕೆ, ಗೇಟಿಗೆ, ಅದಕ್ಕೆಲ್ಲ ಟೋಟಲ್ ಆಗಿ ಖರ್ಚು ಬರ್ಬೋದು. ಟೋಟಲ್ ಆಗಿ ನಾವು 6 ಚದರಕ್ಕೆ ಮನೆಗೆ ಲೇಬರ್ ಕಾಸ್ಟ್, ಮಟೀರಿಯಲ್ ಕಾಸ್ಟ್ ಎಷ್ಟೆಷ್ಟಾಗುತ್ತೆ ಅಂತ ಡೀಟೇಲ್ ಆಗಿ ಹೇಳಿದೀವಿ. ಈಗ ಇದು ಎಲ್ಲ ಚಾರ್ಜಸ್ ಅನ್ನು ನಾವು ಟೋಟಲ್ ಆಗಿ ಕನ್ಸಿಡರ್ ಮಾಡಿದ್ರೆ ನಿಮಗೆ ಅರೌಂಡ್ 1 ಚದರಕ್ಕೆ ಇಲ್ಲಿ 1,95,000 ರೂಪಾಯಿ ತನಕ ನಿಮಗೆ ಇಲ್ಲಿ ಖರ್ಚು ಬರ್ತಾ ಇದೆ. ಇದು 1,95,000 ರೂಪಾಯಿ ಏನು ಹೇಳ್ತಾ ಇದೀವಲ್ಲ ಎಲ್ಲ ಪ್ರೀಮಿಯಂ ಕ್ವಾಲಿಟಿ ವರ್ಕು. ಸೊ ನಿಮಗೆ 1,70ಕ್ಕೂ ಮಾಡೋರು ಸಿಗ್ತಾರೆ, 1,80ಕ್ಕೂ ಮಾಡೋರು ಸಿಗ್ತಾರೆ, 2.5ವರೆಗೂ ಮಾಡೋರು ಸಿಗ್ತಾರೆ. ಸೊ ಇದು ಡಿಪೆಂಡ್ ಅಪಾನ್ ದ ಲೊಕ್ಯಾಲಿಟಿ ಅಂಡ್ ಏರಿಯಾ. ನಾವು ಈಗ ಕರ್ನಾಟಕದಲ್ಲಿ ಏನೇನು ನಾವು ವರ್ಕ್ ಮಾಡ್ತಾ ಇದೀವಲ್ಲ 2025ರಲ್ಲಿ ಮಟೀರಿಯಲ್ಲು ಮತ್ತು ಲೇಬರ್ ಚಾರ್ಜಸ್ ನಾವು ಕನ್ಸಿಡರ್ ಮಾಡಿ ನಿಮಗೊಂದು ರೇಟ್ ಹೇಳಿದ್ದೀವಿ. ನಿಮಗೆ 6 ಚದರಕ್ಕೆ ಇಲ್ಲಿ 11,70,000 ರೂಪಾಯಿ ನಿಮಗೆ ಟೋಟಲ್ ಆಗಿ ಖರ್ಚಬಹುದು. ಒಂದು ರೌಂಡ್ ಫಿಗರ್ ನೋಡಿದರೆ ನಿಮಗೆ ಒಂದು 12 ಲಕ್ಷ ತನಕ
6 ಚದರ ಮನೆಗೆ ಖರ್ಚು ಬರಬಹುದು. ಕನ್ಸಿಡರ್ ಮಾಡಿದರೆ 2 ಲಕ್ಷ ರೂಪಾಯಿ 1 ಚದರ ಆಗುತ್ತೆ. ಇದರೊಳಗೆ ಇಂಟೀರಿಯರ್ ಡಿಸೈನ್ಸು, ಇಂಜಿನಿಯರ್ ಚಾರ್ಜಸ್ಸು, ವಾಚ್ಮೆನ್ನು, ಕ್ಯೂರಿಂಗ್ ಚಾರ್ಜಸ್ಸು, ಬೆಸ್ಕಾಮು, ಮುನ್ಸಿಪಾಲಿಟಿ ಚಾರ್ಜಸ್ಸು, ಬೋರ್ವೆಲ್ಲು, ಸೈಟು ಇಂಥವೆಲ್ಲ ಏನು ಇನ್ಕ್ಲೂಡ್ ಮಾಡಿಲ್ಲ. ಸೊ ಇದು ಎಲ್ಲ ನೀವು ಇನ್ಕ್ಲೂಡ್ ಮಾಡಿದರೆ ಇನ್ನೂ ಖರ್ಚು ಜಾಸ್ತಿ ಆಗುತ್ತೆ. ಟೋಟಲ್ ಆಗಿ ನೀವು ಒಂದು 220 ತನಕನೂ ನೀವು 2,20,000 ರೂಪಾಯಿ ತನಕನೂ ನೀವು ಖರ್ಚು ಒಂದು ಕನ್ಸಿಡರ್ ಮಾಡ್ಕೊಂಡು 1 ಚದರಕ್ಕೆ ನೀವು ಮಾಡ್ಕೋಬಹುದು ಮನೆ. ಇದು 2025ರಲ್ಲಿ ಏನೇನು ಖರ್ಚು ಬರಬಹುದು ಅಂತ ನಾವು ಒಂದು ಕ್ಯಾಲ್ಕುಲೇಷನ್ ಮಾಡಿ ನಿಮಗೆ ಟೋಟಲ್ ಆಗಿ ಹೇಳಿದ್ದೀವಿ. ನಿಮಗೆ ಇದರೊಳಗೆ ಏನಾರ ಡೌಟ್ಸ್ ಇದ್ದರೆ ಕ್ಲಾರಿಫೈ ಮಾಡ್ಕೋಬೇಕಂದ್ರೆ ನಮಗೆ ಕಾಮೆಂಟ್ ಮಾಡಬಹುದು. ನಾವು ನಿಮ್ಮ ಮನೆಯನ್ನು ಕಟ್ಕೊಡ್ತೀವಿ. ನಮ್ಮದು ಆಫೀಸ್ ಇದೆ ದಾವಣಗೆರೆ ಮತ್ತು ಬೆಂಗಳೂರಲ್ಲಿ. ನಿಮಗೆ ಏನಾರ ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕಂದ್ರೆ ನಮಗೂ ಕಾಂಟ್ಯಾಕ್ಟ್ ಮಾಡಿ. ಸೊ ನಾವು ಒಂದು ಒಳ್ಳೆ ರೇಟಿಗೆ ಒಳ್ಳೆ ಕ್ವಾಲಿಟಿ ಮನೆಯನ್ನು ಮಾಡಿಕೊಡ್ತಾ ಇದ್ದೀವಿ. ನಿಮಗೆ ಏನಾರ ಡೌಟ್ ಇದ್ರೆ ನಮಗೂ ಕಾಮೆಂಟ್ ಮಾಡಿ, ನಾವು ರಿಪ್ಲೈ ಮಾಡ್ತೀವಿ. ನಿಮ್ಮ ಮನೆ ಒಳ್ಳೇದಾಗಲಿ, ಲಾಂಗ್ ಲೈಫ್ ಆಗಲಿ, ಮನೆಯದು ಬಾಳಿಕೆ ಜಾಸ್ತಿ ಬರಲಿ ಅಂತ ಕಾಂಟ್ರಾಕ್ಟರಿಗೆ ಆಮೇಲೆ ಇಂಜಿನಿಯರ್ಸಿಗೆ ನೋಡಿ ಮನೆ ಕೊಡಿ. ಏನಾರ ಡೌಟ್ಸ್ ಇದ್ರೆ ನಮಗೆ ಕಾಂಟ್ಯಾಕ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಶುಭ ದಿನ. ಥ್ಯಾಂಕ್ ಯು.